ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ನಮ್ಗೆ ABCD ಗೊತ್ತಿಲ್ಲ. ನಾವು ಕನ್ನಡದವ್ರು ಕನ್ನಡ ಮಾತ್ರ. ಕನ್ನಡದಾಗ ABCD ಎಷ್ಟು ಇರೋದು? ABCD ಗೊತ್ತಿಲ್ಲ ನನಗೆ. ABCD 24 ಅಂತೆ. ABCD 4 ಇರೋದು. ABCD ಎಂತ ನನ್ನ ಮಕ್ಕಳು ಕೌಂಟ್ರ್ ಕೊಡ್ತಾವ್ ಬೇಜಾನು. ಆಯ್ತು, ರಾಮಾಯಣ ಬಗ್ಗೆ ಕೇಳ್ತೀನಿ. ಏನು ಕಂದ ರಾಮ ದೊಡ್ಡನ ಲಕ್ಷ್ಮಣ ದೊಡ್ಡನ? ಅವ್ರ ಅಪ್ಪನ ಹೆಸರು ಹೇಳಾಯ್ತು. ಶರ್ಟ್ರು ಎಳೀರಿ ಹಾಕೊಂಡ್ರೊಬ್ರಿ ಗೈಸ್. ಅವನೇನೋ ಅನ್ಕೊಬಿಟ್ಟಾನ ಗೈಸ್. ಏನೋ ಗೋರಿಪಳೆ ಇದ್ದರೆ ದೊಡ್ಡ ಡಾನ್ ಅನ್ಕೊಬಿಟ್ಟಾನೆ ಗೈಸ್. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಗೊತ್ತಿಲ್ಲ. ಗೋರಿಪಡೆಯಿಂದ ಆಚೆ ಇರೋರು ತಪ್ಪು ತಿಳ್ಕೊಂಡಿದ್ರು ಗೈಸ್. ಗೋರಿಪಡೆ ಅಂದ್ರೆ ಏನೋ ಅನ್ಕೊಬಿಟ್ಟವ್ರಂತ. ಏನು ಬದನೇಕಾಯಿನೂ ಇಲ್ಲ ಗೋರಿಪಡೆದಲ್ಲಿ. ಸುಮ್ಮನೆ ಗಲಾಟೆ ಅವಾಗ ಇವ ಅಂತಾರಷ್ಟೇ. ಹೇಳ್ತೀವಲ್ಲ, ರೌಡಿಸಮ್ ಗಿಡಿಸಮ್ ಏನಿಲ್ಲ. ನೀವು ಎ ಅಂದರೆ ಅವ್ರು ಎ ಅಂದರೆ ನೀವು ಎ ಅನ್ನಿ, ಅವ್ರು ಬಿ ಅಂದರೆ ನೀವು ಬಿ ಅನ್ನಿ, ಅಷ್ಟೇ. ಎಲ್ಲ ಪ್ರಾಬ್ಲಮ್ ಸಾಲ್ವ್. ಗೋರಿಪಡೆ ಹೋದಾಗ ಜಾಸ್ತಿ ಕಿರಿಕ್ ಮಾಡಿದ್ರೆ ಅವ್ರು ಎ ಅಂದರೆ ನೀವು ಎ ಅನ್ನಿ, ಅವ್ರು ಬಿ ಅಂದರೆ ನೀವು ಬಿ ಅನ್ನಿ. ಅವ್ರು ಎ ಅಂದರೂ ನೀವು ಆ ಓ ಅಂದ್ಬಿಟ್ಟು ಸುಮ್ಮನೆ ಬಂದರೆ ವೇಸ್ಟ್. ಹೇಳ್ತೀವಲ್ಲ ಗಾಯ್ಸ್, ಒಂದ್ಸಲ ಕೈ ಎತ್ತೋರ್ದು ಎತ್ತಾದ್ಮೇಲೆ ಮುಗಿತು. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ಜನ 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 ವಿದ್ಯಾಸಮುದ್ಧರ್ತಿ ಅತಿಥಿ ಗೃಹ. ಹೋಗ್ತಾ ಇದ್ರೆ ಲೈನ್ ಬಾಲಂಗ್ ಹುಚ್ಚಿ ಇದೆ. ಸಾರು ಗಂಗಾ ಯಮುನಾ ನೇತ್ರಾವತಿ ಥರ ಹರಿತಾ ಇದೆ ಇವಾಗ. ಮನೆಯಲ್ಲಾಗಿದ್ರೆ ಎಷ್ಟು ಬಿಡ್ತಿದ್ವಲ್ಲ, ಇಲ್ಲಿ ಒಂಚೂರು ಇಲ್ಲ, ಒಂದು ಅಗಲೂ ಇಲ್ಲ. ಫುಲ್ ಕ್ಲೀನ್. ಇವನಂತೂ ನೆತ್ತಾ ಬಿದ್ದವನೇ. ಬಿಟ್ಟ ತಟ್ಟೆನೇ ನೆಕ್ಬಿಡ್ತಾನೆ. ಆದರೆ ಬೈತಾರೆ ಅಂದ್ಬಿಟ್ಟು ಕೈಲಿ ಸಾವಿರ್ಕೊಂಡು ತಿಂತಾನೆ. ಚೆನ್ನಾಗಿತ್ತಾ? ಯೋಚನೆ ಮಾಡಿ, ಇನ್ನೊಂದು ರೌಂಡ್ ಬರ್ತಿದೆ, ಹಾಕಿಸ್ಕೊ. ಎಲ್ಲ ಒಂದು ಕಡೆ ದಿಕ್ಕಲ್ಲಿ ಬರ್ತಿದ್ರೆ ನಾವೇ ಒಂದು ದಿಕ್ಕಲ್ಲಿ ಹೋಗ್ತಿದ್ವಲ್ಲ. ಹಾಯ್ ಬ್ರೋ. ಹಾಯ್. ನಿನ್ನೆ ಬೆಳಗ್ಗೆ ಮೊದಲೇ 6 ಗಂಟೆ ಆಗಿತ್ತು ಶಿವಮೊಗ್ಗ ಬಿಟ್ಟಾಗ. ಬಾಲ ಇದೆ. ಗೈಸ್, ಯಾರು ಬಯೋವರೆಗೂ ವಿಡಿಯೋ ಮಾಡ್ತೀನಿ. ಈಗ ಸ್ಮೇಲೆಲ್ಲ ಹೀಗಿದೆ. ಏನು ಡೈಲಾಗ್ ನಮ್ಮದೇ ಅದೇ ಹಾಕೊಂಡು ವಿಚಾರ್ತೀವಿ. ನೋಡ್ರ ಇಲ್ಲಿ ಅವ್ನು
ರಿಯಾಕ್ಷನ್ ಇಲ್ಲ ಯಾಕೆ ಅಂತಾರೆ ಒಳ್ಳೆ ಗೋಳಿ ಶೂಟ್ ಮಾಡ್ಬಿಡ್ಬೋದು. ಏನಂದ್ರಿ ಈ ಕಳ್ಳೆಕಾಯಿ ಪರಿಸಿದಾಗ ಗಂಡು ಸಿಗುತ್ತಲ್ಲ ಬಾಯ್ ಗಾಯ್ಸ್, ಅದನ್ನ ಎತ್ಕೊಂಡು ಬಂದು ಪಟ 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 ಅಂತ. ರೈಸ್ ಫೈನಲಿ ಕೃಷ್ಣನ ಮಠಕ್ಕೆ ಬಂದ್ವಿ. ಆವತ್ತು ನೋಡಿ ಗಾಯ್ಸ್, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಹೊರಗಡೆಯಿಂದ ಒಳಗಡೆ ಎಂಟ್ರಿ ಇಲ್ಲ ನೋಡಿ, ಹೊರಗಡೆ ಹೆಂಗಿದೆ ಸುತ್ತ. ಹ್ಞೂ ಕಂದ, ಬಾ ಕಂದ. ವೆಲ್ಕಮ್ ಟು ಮಠ, ಕೃಷ್ಣ ಮಠ. ಬನ್ನಿ ಗೈಸ್, ಎಲ್ಲ ದರ್ಶನ ಮಾಡೋಣ. ಹೇಳು. ಹಾಂ, ಎಂಟ್ರಿ ಇದೆ ಕಣೋ, ಈ ಕಡೆದು ಹೋಗ್ಬೋದು. ಹಿಂಗೆ ಹೋಗಿ ಹಂಗೆ ಬರ್ತಾರೆ ಅಷ್ಟೇ, ಹೋಗ್ಬೋದು ಹಿಂಗೆ, ಏನೂ ಇಲ್ಲ. ಬ್ಯಾಗ್ ಮಡಗಬೇಕು. ಎಲ್ಲ ಕನಕನ ಕೆಂಡಿ ಗೈಸ್, ಇದು ಎಷ್ಟು ಹೆಂಗೆ ಹೋಗ್ತೀರ? ಅಲ್ಲೊಬ್ಬ ಮುಂದೆ ಇಲ್ಲೊಬ್ಬ. ಏನು ಇಡು, ಏನು ಬಾರಿ 200 ರೂಪಾಯಿ ನಂಗೆ ಹೇಳ್ತಾ ಇದೆಯಾ? 2 ರೂಪಾಯಿ, 20 ರೂಪೀಸ್. ಎಷ್ಟು ಬ್ಯಾಗ್? 1 ಬ್ಯಾಗಾ? ಅದಕ್ಕೆ ಒಂದು ಚೀಲ ತಂದು 3 ಬ್ಯಾಗ್ ಒಂದೇದಲ್ಲಿ ಇಕ್ಬಿಟ್ಟು ಕೊಟ್ಬಿಡ್ಬೇಕಾಯ್ತು. ₹20 ಇದು. ಏಯ್ ನೋಡಿ, ಅಲ್ಲಿ ಕೇಳೋಣ. ಅಲ್ಲಿ ಮುಂದೆ ಒಂದಿತ್ತು, ಯಾವುದು ನೋಡಿ. ಇದೆ ಕಣ, ಬರ ಅಲ್ಲಿದೆ, ಬರ ತೋರಿಸ್ತೀನಿ. ಗೈಸ್, ಒಂದು ಬ್ಯಾಗ್ ಇಡೋಕೆ 20 ರೂಪಾಯಿ ಕೇಳ್ತವ್ರೆ. ಅಲ್ಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ನೆನಪಿದೆ ಹೋಗ್ಲು ನೋಡಿ. ಸೆಂಟ್ರಲ್ ಕಲ್ಯಾಣ ಇರೋದು, ಅಲ್ಲಿರೋದು ತೋರಿಸೋದು. ಜನ ರಶ್ ಇದ್ದಾರೆ ಗೈಸ್, ಇದು ಭಾನುವಾರ. ಜನ 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 ಜನ. ವಿದ್ಯಾಸಮುದ್ರಾರ್ಥಿ ಅತಿಥಿ ಗೃಹ. ಹೋಗ್ತಾ ಇದ್ರೆ ಲೈನ್ ಬಾಲಂಗ್ ಗುಚ್ಚಿ ಇದೆ. ಕಲ್ಯಾಣ ಇಲ್ಲೇ ಇತ್ತು. ಅಕ್ಕ ಬ್ಯಾಗ್ ಇಡಬೇಕಾಯ್ತು ಒಳಗಡೆ ನೋಡಿ. ಚಪ್ಪಲಿ ಹಾಕಿ. ಯಾವ್ದು ಸುರಂಗ ಮಾರ್ಗ ಹತ್ರ ಇದೆಯಲ್ಲ, ಚಪ್ಪಲಿ ಹಾಕಿ ಬರ್ಬೇಕಾಯ್ತಲೇ ನೋಡಿ. ಇಲ್ಲ ಚಪ್ಪಲಿ ಅಲ್ಲೇ ಬಿಡ್ಬೋದಾಯ್ತು ಒಟ್ಟಿಗೆ. ಶ್ರೀಕೃಷ್ಣ ದರ್ಶನಕ್ಕೆ ದಾರಿ ಎಲ್ಲ ಒಂದು ಕಡೆ ದಿಕ್ಕಲ್ಲಿ ಬರ್ತಿದ್ರು, ನಾವೇ ಒಂದು ದಿಕ್ಕಲ್ಲಿ ಹೋಗ್ತಿದ್ವಲ್ಲ. ಹಾಯ್ ಬ್ರೋ. ಹಾಯ್. ಇಷ್ಟೆಲ್ಲ ದರ್ಶನ ಮಾಡ್ಕೊಂಡು ಒಂದಕ್ಕೆ ಹೋಗ್ತವ್ರ, ನಾವೇ ಎಲ್ಲೆಲ್ಲ ಹೋಗ್ತಿದ್ದೀವಿ. ಎಲ್ಲ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅನ್ನ ಯಜ್ಞ
ಬಾರಪ್ಪ. ಯಾಕೆ ಇಲ್ಲಿಲ್ವ ನಾವು ಶ್ರೀಕೃಷ್ಣ ದರ್ಶನಕ್ಕೆ ದಾರಿ ಅಂತ? ಯಾಕೋ ಅಷ್ಟೊಂದು ಕಷ್ಟಪಡ್ತೀವಿ. ಬಾರೋ, ಬ್ಯಾಗ್ ಇಡೋಕ್ಕೆ ಬ್ಯಾಗ್ ಅಲ್ಲಿದೆ, ಬಾ. ಇಲ್ಲೇ ಇದೆ ಚಪ್ಪಲ್ ಸ್ಟ್ಯಾಂಡ್, ಬ್ಯಾಗ್ ಸ್ಟ್ಯಾಂಡು. ನಾವು ಅಲ್ಲೇ ಈಚೆ ಹೊರಗಡೆ ಸ್ವಲ್ಪ ದೂರನೇ ಬಿಟ್ಬಿಟ್ಟಿದ್ದೀವಿ. ಮತ್ತೆ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಹೋಗಲೇಬೇಕು ಅಲ್ಲಿಗೆ. ಆದರೂ ಅಲ್ಲಿ ಪರವಾಗಿಲ್ಲ. ಇಲ್ಲಿ ಎಂಟ್ರಿ. ಶ್ರೀಕೃಷ್ಣ ದರ್ಶನಕ್ಕೆ ದಾರಿ ಹತ್ರ ಇಡ್ಬೋದು. ಎಲ್ಲೈತೆ ಶಾಪು? ನೋಡು, ಒಬ್ಬೊಬ್ರು ಬ್ಯಾಗ್ ಎತ್ಕೊಂಡ್ಬಿಟ್ಟವ್ರೆ. ಗೈಸ್, ಇವಾಗ ಬ್ಯಾಗ್ ಇಡೋದೇ ಒಂದು ಈಗ ದೊಡ್ಡದು. ನೋಡಿ, ಅಲ್ಲಿ ಬ್ಯಾಗ್ ಇಟ್ಕೊಂಡು ಕೂತ್ಕೊಂಡವ್ರು ಒಬ್ಬೊಬ್ರು. ಅಲ್ಲಿ ಎಲ್ಲ ಟೇಬಲ್ ಹಾಕೊಂಡವ್ರು. ಬರ ಕೇಳ್ಬಿಟ್ಟು ಅಲ್ಲಿ ಇಡೋಣ. ಅಲ್ಲಿ ಆಗುತ್ತೆ ಇಡಕ್ಕಂತ. ಮೇನ್ ಎಂಟ್ರೆನ್ಸ್. ಗೈಸ್, ಬ್ಯಾಗ್ ಇಡೋಕ್ಕೆ ಪರದಾಡ್ತಾ ಇದ್ದೀವಿ. ಗದೆ ಆಂಜನೇಯನ ಗದೆ ಗೈಸ್. ಇದೆ ಎಂಟ್ರೆನ್ಸು. ಇವಾಗ ಅಕಸ್ಮಾತ್ ಅಲ್ಲೇ ಅಂದರೆ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಇಡಬೇಕು. ಲಗೇಜ್ ರೂಮು, ಬರ ಒಳಗೆ 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 ಗೈಸ್, ಲಗೇಜ್ ರೂಮು. ಬ್ಯಾಗ್ ಇಡೋದಿಲ್ಲ. ಕೋಟೆಗಿಂತ ಲೇಖನ ಯಜ್ಞ. ಇಲ್ಲಿ 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 ಗೈಸ್, ಲಗೇಜ್ ಬ್ಯಾಗ್, ಲಗೇಜ್ ಜಾಗ ಇದು. ಸೇಮ್ ಕೊಂಡು ಬಿಡು, ಇಲ್ಲಿ ಸೇಫ್ಟಿಗೆ ಇರ್ತಿದೆ. ಅಲ್ಲಿಗಿಂತ ಇದು ಬೆಸ್ಟು. ಮೂರು ಬ್ಯಾಗು ಇರು. 1 ಸೆಕೆಂಡು, 1 ನಿಮಿಷ ಇಟ್ಕೊಳ್ಳೋ. ಗಂಟೆ ಕೊಡ್ತೀನಿ. 3 ಬ್ಯಾಗು ಮುಂದಿನ ಚಿಲ್ಲರೆ ಫೋನ್ ಪೇ ಮಾಡ್ತೀರಾ? ಫೋನ್ ಪೇ ಆಗೋದಿಲ್ವಾ? ದೊಡ್ಡ ನೋಟು ಕೊಟ್ಟರೆ ಉಂಟಾ? ಮಾಡ್ತೀನಿ. ಆಯ್ತಾ? ಆಯ್ತಾ? ಎಲ್ಲ 3 ಬ್ಯಾಗ್ ಕೊಟ್ಟಿದ್ದೀವಿ. ನಿನ್ನೆ ಬೆಳಗ್ಗೆ ಮೊದಲೇ 6 ಗಂಟೆ ಆಗಿತ್ತು ಶಿವಮೊಗ್ಗ ಬಿಟ್ಟಾಗ. ಬ್ಯಾಗ್ ಎಷ್ಟಾಯ್ತು ಬಸ್? ಹಾಂ, ಬನ್ನಿ ಅಂದರೆ ಕಾಸು ಕೊಟ್ಬಿಡ್ತಾರಪ್ಪ ಅವ್ರಿಗೆ. ಬರಲ್ಲ. ಯಾವುದು ಬೇಗ ಎಲ್ಲಿ ಉಂಟು? UTR ಬರೀಬೇಕು. UTR ನಂಬರ್ ಬರೆಯಿರಿ.
ಇದೆಲ್ಲ ಏನಕ್ಕೆ? ಮತ್ತು ಅವರಿಗೆ ದುಡ್ಡು ಬೀಳಿದ ಇಲ್ವಾ ನೋಡ್ಲಿಕ್ಕೆ ಅಷ್ಟೇ. ಅಷ್ಟೇ ನಂಬರ್ ಉಂಟಲ್ಲ. ಮೇಡಮ್ ಕೆಲಸ ಉಂಟಾ ಇಲ್ಲಿ ಖಾಲಿ ಸುಮ್ಮನೆ ಅಲ್ಲ. ಇಲ್ಲ ಮೇಡಮ್ ಇಲ್ಲ ಅವನಿಗೆ ಮದುವೆ ಮಾಡಿ ಇಲ್ಲೇ ಇಟ್ಸ್ಕೊಳ್ಳೋಣ ಅಂತ ಬೆಂಗಳೂರು ಬೇಡ ಇಲ್ಲ ಅಣ್ಣ. ಹೌದಾ? ಹಾಂ ಏನಿದು? ಕಾಯಿ ನೋಡೋಣ. ಬಿಟ್ಟು ಬಾವು ನಾನು ಇಷ್ಟ ಇದೆ. ಗಸ್ ಅಷ್ಟೋ ಇಷ್ಟು ಹಾಕಿಸ್ಕೊಂಡ್ರೆ ಯಾರ ಕೈಲು ಆಗಲೇ 60 ರೂಪಾಯಿ ಗೋವಿಂದ. ಇನ್ನು ಪ್ರಸಾದ ತೊಗೊಂಡೋಗ್ಲಿಂದ ಎಕಡೆ ತೊಗೊಂಡು ಹೊಡಿತಾರೆ. ಒಂದು ಲಾಡಾರು ತೊಗೊಂಡೋಗ್ಬೇಕು. ನನ್ನ ಮಗ ಏನು ಮಾಡ್ತಾನೆ ಗೊತ್ತಿಲ್ಲ. ಹೇಗಿಲ್ಲ ಅಂದರೆ ಒಂದು ಕೆಲಸ ಮಾಡಬೇಕು, ಒಂದು ಲಾಡು ತೊಗೋಬೇಕು, 3 ಜನ ಡಿವೈಡ್ ಮಾಡ್ಕೊಂಡು ಯಾರಿಗೂ ಕೊಡ್ತಾನೆ ನಮ್ಮ ಅಪ್ಪ ಅಮ್ಮಂಗೆ ಅಷ್ಟೇ ಕೊಟ್ಕೊಂಡು ಅಷ್ಟೇ ದೇವ್ರ ಪ್ರಸಾದ. ಕುಂಕುಮ ಸ್ವಲ್ಪ ಜಾಸ್ತಿ ತೊಗೊಳೋಣ, ಬಳ್ಕೊಳ್ಳಿ ಎಷ್ಟಾದರೂ. ಇನ್ನೊಂದು ಮಾರಾರ ಇವಾಗ ಎಷ್ಟುಂಟು ನಿನ್ನ ಹತ್ರ ದುಡ್ಡು? ಯಾರ ಹತ್ರ? ನನ್ನ ಹತ್ರ ಇದೆ. ಬೋಳಿ ಮಕ್ಕಳು ಶೂಟ್ ಮಾಡಬೇಕು ನೋಡಿ ಗಸ್ ಒಂದು ಬಾಯಿಗೆ ಏನು ಇಕ್ಕೊಂಡ್ರೆ ನೋಡಿ ಗಸ್ ದೇವಸ್ಥಾನ ಒಳಗೆ ಬಂದು ಶೂಟ್ ಮಾಡಬೇಕು, ರಘು ಕೋಣೆ ಮಾಡಬೇಕು. ಏನು ಗಸ್ ಒಂದು ಬಂದಿರೋದು ರೋಗ ಹೊತ್ಕೊಂಡು ಹೋಗೋದು. ಅದು ಆನೆ ಕೆಳಗಡೆ ಬಾಲ ಇರುತ್ತಾ ನೋಡಿ? ಕೆಳಗಡೆ ಬಾಲ ಇದೆ ಬಾಲ ಅಲ್ಲ ಗಸ್ ಬೇಜಾನ್ ಕಾಟ ಕೊಡ್ತಾವನು ಇಲ್ಲಿ ಬಂದು. ನಾನು ಏನೋ ಮಾತಾಡಿ ನಮ್ಮ ಪ್ರಾಣ ಅಂತವನು. ಗಸ್ ನೋನು ಒಳಗಡೆ ಶೂಟು ಡೌಟು. ಇದು ಕೃಷ್ಣದೇವೋ ನಮಃ. ಹಿಂಗೆ ನಡಿಯೋ ಈ ಕಡೆ. ಇಲ್ಲಿ ಹಾಕಿದಾರಲ್ಲ ದಾರಿ ಒಳಗೆ. ಗೈಸ್ ಇಷ್ಟೇ ದಾರಿ ಅನಿಸುತ್ತೆ, ಒಳಗೆ ಎಂಟ್ರಿ ಇಲ್ಲ. ಗೈಸ್ ಯಾರು ಬೈಯೋವರೆಗೂ ವೀಡಿಯೋ ಮಾಡ್ತೀನಿ. ಗೈಸ್ ಮೇಲೆಲ್ಲ ಹೀಗಿದೆ. ಓಕೆ ನೋಡಿ ಎಲ್ಲ ಊಟ ಕೂತ್ಕೊಂಡಿದ್ದಾರೆ ಎಲ್ಲ ಊಟ ಕೂತ್ಕೊಂಡಿದ್ದಾರೆ. ವಯಸ್ಸೆಲ್ಲ ಊಟ ಕೂತ್ಕೊಂಡವ್ರೆ. ಏನರೋ ಸಾಯಿಸ್ತೀರಾ ನನಗೆಲ್ಲ ಕರಿಕೆ. ಏನು ಡೈಲಾಗ್ ನಮ್ಮದೇ ಅದೇ ಹಾಕೊಂಡು ವಿಚಾರ್ತೀವಿ. ನೋಡ್ರ ನೋಡ್ರಿ ಇಲ್ಲಿ ಅವ್ನು ನೋಡೋಣ.
ಬಗ್ ನೋಡಿ ಅಣ್ಣ. ಹಾಯ್ ನಿಮ್ಮ ಮುಖ ಕಾಣಿಸ್ತಿಲ್ಲ ಮಚ್ಚ ಮುಖ. ದರ್ಶನ ಆಗಿದ್ದಾರೆ ಆಗಲೇ ಫಸ್ಟ್ ಹೊಟ್ಟೆ ಸಿಕ್ಕಾದ್ರೆ ಅದಕ್ಕೆ ಫಸ್ಟ್ ಊಟ ಆಮೇಲೆ ದರ್ಶನ ಮಾಡ್ತಾರೆ. ಯಾರ್ಯಾರು ಈ ಥರ ಮಾಡಿದ್ದಾರೆ ಗೊತ್ತಿಲ್ಲ, ನಾವಂತೂ ಹಿಂಗೆ ರಿಯಾಕ್ಷನ್ ಇಲ್ಲ ಯಾಕೆ ಅಂತಾರೆ. ಒಳ್ಳೆ ಗೋಳಿ ಮಗ ಶೂಟ್ ಮಾಡ್ಬಿಡು. ಈ ಕಳ್ಳೆಕಾಯಿ ಪರ್ಸಾಗ ಗಂಡು ಸಿಗುತ್ತಲ್ಲ ಬಾಯ್ ಗಾಯ್ಸ್, ಅದನ್ನ ಎತ್ಕೊಂಡು ಬಂದು ಪಟ 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 ಅಂತ. ಮೀಸೆ ಬಂದು ಇಲ್ಲೂ ಮೀಸೆ ತರಿಸ್ತಾರೆ. ಮೀಸೆ ಇಲ್ಲ ಅಂದ್ರೆ ಮೀಸೆ ತರಿಸ್ತಾರೆ. ಒಂದು ಮೇಡಮ್ ಇದ್ದಾರೆ ಗೈಸ್ ಜನ ಈಗ. ಸ್ಟಾರ್ಟ್ ಆಯ್ತು. ಸಾಕು ಆಫ್ ಮಾಡೋಣ. ಎಸ್ ನೀನು ಸಿಗ್ತಾನೆ ಅಂತ ಪ್ರತಿಯೊಂದು ಅಡ್ರೆಸ್ ಗೊತ್ತು ನಾನು ಹೇಳ್ತೀನಿ. ಗೋರಿಪಾಳ್ಯ ಸರ್ಕಲ್ಲು, ಜಮ್ ಹೋಟ್ಲು ಪಕ್ಕ, ಬಾಬು ಸ್ವೀಟು ಅದ್ರ ಪಕ್ಕ, ಶೆಲ್ಟ್ರು ಎಳೀರಿ ಹಾಕೊಂಡು ರುಬ್ರಿ ಬರ್ಬೋದು. ಗೈಸ್ ಅವನೇನೋ ಅನ್ಕೊಬಿಟ್ಟಾನೆ ಗೈಸ್, ಏನೋ ಗೋರಿಪಾಳ್ಯ ಇದ್ದರೆ ದೊಡ್ಡ ಡಾನ್ ಅನ್ಕೊಬಿಟ್ಟಾನೆ ಬರ್ಬೇಕಂದ್ರೆ ತಾಕತ್ಬೇಕು ಗೈಸ್. ಇವಾಗ ಗೊತ್ತಿಲ್ಲ, ಗೋರಿಪಾಳ್ಯದಿಂದ ಆಚೆ ಇರೋರು ತಪ್ಪು ತಿಳ್ಕೊಂಡಿದ್ರು ಗೈಸ್, ಗೋರಿಪಾಳ್ಯ ಅಂದ್ರೆ ಏನೋ ಅನ್ಕೊಬಿಟ್ಟವ್ರಂತ. ಏನು ಬದನೇಕಾಯಿನೂ ಇಲ್ಲ ಗೋರಿಪಾಳ್ಯದಲ್ಲಿ, ಸುಮ್ಮನೆ ಗಲಾಟೆ ಅವಾಗ ಇವ ಅಂತಾರೆ ಅಷ್ಟೇ. ಹೇಳ್ತೀವಲ್ಲ ರೌಡಿಸಮ್ ಗಿಡಿಸಮ್ ಏನಿಲ್ಲ. ನೀವು ಎ ಅಂದರೆ ಅವ್ರು ಎ ಅಂದರೆ ನೀವು ಎ ಅನ್ನಿ, ಅವ್ರು ಬಿ ಅಂದರೆ ನೀವು ಬಿ ಅನ್ನಿ ಅಷ್ಟೇ, ಎಲ್ಲ ಪ್ರಾಬ್ಲಮ್ ಸಾಲ್ವ್. ಗೋರಿಪಾಳ್ಯ ಹೋದಾಗ ಜಾಸ್ತಿ ಕಿರಿಕ್ ಮಾಡಿದ್ರೆ ಅವ್ರು ಎ ಅಂದರೆ ನೀವು ಎ ಅನ್ನಿ, ಅವ್ರು ಬಿ ಅಂದರೆ ನೀವು ಬಿ ಅನ್ನಿ. ಅವ್ರು ಎ ಅಂದರೂ ನೀವು ಆ ಹೂ ಅಂದ್ಬಿಟ್ಟು ಸುಮ್ಮನೆ ಬಂದರೆ ವೇಸ್ಟ್. ಹೇಳ್ತೀವಲ್ಲ ಗಾಯ್ಸ್, ಒಂದು ಸಲ ಕೈ ಎತ್ತೋರ್ದು ಎತ್ತಾದ್ಮೇಲೆ ಮುಗಿತು. ಇದೆ ಕಟ್ಟೆ. ಕೈ ಹೊರಗಡೆ ತೊಳೆದಿಲ್ವಾ? ಎಲ್ಲರೂ ತಟ್ಟೆಯನ್ನು ಇಟ್ಕೊಂಡವ್ರೆ. ಎಷ್ಟು ಕವಡಿಸಿ ಪ್ರಸಾದ ಥರ ತಿನ್ನು, ಬೇರೆ ಥರ ತಿನ್ಬಿಡ. ನಾವು ಪ್ರಸಾದ ಒಂಚೂರು ಬಿಡಲ್ಲ, ಅದು ಗೊತ್ತೇನೋ. ಪ್ರಸಾದ ಅಂದರೆ ಎಷ್ಟು ಹಾಕ್ತಾರೆ ಅಷ್ಟು, ಎಷ್ಟು ಕೊಡ್ತಾರೆ ಅಷ್ಟು. ಹಂಗೂ ಸಾಲಿಲ್ಲ ಅಂದರೆ ಹೇಳು, ಸಾಲಿಲ್ಲ ಅಂದರೆ ಅವ್ರು ಹಾಕೋದು ಇಲ್ಲ. ಪಕ್ಷ
ವೈಟ್ ಆ್ಯಂಡ್ ವೈಟು ಅವನು ವೈಟು ಆದಷ್ಟು ಪಂಚೆ ಯೂಸ್ ಮಾಡಿದ್ವಿ ಸ್ವಲ್ಪ ಅವನಿಗೆ ತಟ್ಟೆ ಕೆಳಗಿಟ್ಟಿಲ್ಲ ಆಗ ಮೇಲೆ ತಿರ್ಕೋಬೇಕಂತ ಅಯ್ಯೋ ದೇವಾ ಸಾಂಬಾರು ಬರ್ತಿದ್ವಿ ನಾವು ಸಾರು ಗಂಗಾ ಯಮುನಾ ನೇತ್ರಾವತಿ ಥರ ಹರಿತಾ ಇದೆ ಇವಾಗ ಏನು ಮಾಡಬೇಕು ಅಂದರೆ ನಮಸ್ಕಾರ ಮಾಡ್ತೀನಿ ಸರಿ ಬಸ್ ಪ್ರಸಾದ ಅದೆಲ್ಲ ತಿಂದಾದ್ಮೇಲೆ ದರ್ಶನ ತೋರಿಸ್ತೀವಿ ಬೈ ಬಸ್ ಎಸ್ ಮನೆಯಲ್ಲಾಗಿದ್ರೆ ಎಷ್ಟು ಬಿಡ್ತಿದ್ವಿ ಅಲ್ಲ ಇಲ್ಲಿ ಒಂಚೂರು ಇಲ್ಲ ಒಂದು ಅಗಲೂ ಇಲ್ಲ ಫುಲ್ ಕ್ಲೀನ್ ಇವನಂತೂ ನೆತ್ತಾ ಬಿದ್ದವನೇ ಬಿಟ್ಟ ತಟ್ಟೆ ನೆಕ್ಬಿಡ್ತಾನೆ ಆದರೆ ಬೈತಾರೆ ಅಂದ್ಬಿಟ್ಟು ಕೈಲಿ ಸಾವಿರ್ಕೊಂಡು ತಿಂತಾನೆ ಚೆನ್ನಾಗಿತ್ತಾ ಯೋಚನೆ ಮಾಡಿ ಇನ್ನೊಂದು ರೌಂಡ್ ಬರ್ತಿದೆ ಹಾಕಿಸ್ಕೊ ಇದೆಲ್ಲ ಪವಡಿಸಿಕೊಂಡು ಪ್ರಸಾದವನ್ನು ನೋಡ್ತಾ ಇದ್ದಾರೆ ನೋಡಿ ಅವ್ರ ತಟ್ಟೆ ಅವರೇ ತೊಳೆದು ಅಲ್ಲಿ ಇಡಬೇಕು ಆ ಲೈನ್ ಬೇಗ ಬಂದಿತ್ತು ಬೇಗ ಹೋಗ್ತಿದ್ದಾರೆ ಗೈಸ್ ಎಲ್ಲಾರ್ದು ಆಯಿತು ಊಟ ಇಲ್ಲೂ ಆಗೋಯ್ತು ಲೈನ್ಗೆ ನಮ್ಮ ದೋಸ್ತ ಇನ್ನೂ ತಿಂದಿಲ್ಲ ನೋಡಿ ವಿನಯ್ ತಿಂದಿಲ್ಲ ಊಟ ಇಷ್ಟು ಇಟ್ಟಿದ್ದಾನೆ ಎಲ್ಲರದು ಆಲ್ಮೋಸ್ಟ್ ಆಗೋಗಿದೆ ಇವನು ಬಿಡಿ ಎರಡೇ ತುತ್ತು ಅಣ್ಣಂದು ಪ್ರಸಾದ ಅವನು ಜಾಸ್ತಿ ಇದೆ ಬಿಡಂಗಿಲ್ಲ ತಿನ್ನಲೇಬೇಕು ಅವನು ಮುಗೀತು ಫುಲ್ಲು ಮುಂದೆ ಇದೆ ಮುಂದೆ ಇದೆ ಹ್ಯಾಂಡ್ ವಾಶೇ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಈ ಕಡೆ ಇದೆ ಹ್ಯಾಂಡ್ ವಾಶ್ ತೊಳಕ್ಕೆ ಫುಲ್ ರಶ್ಶು ಎಲ್ಲ ಊಟ ಮಾಡಿ ಹೊರಗಡೆ ಹೋಗ್ತಾ ಇದ್ದೀವಿ ಮನೋಜ್ ಇಲ್ಲ ಅವನು ದರ್ಶನ ಮಾಡಕ್ಕೆ ಹೋಗ್ತಿದ್ದೀವಿ ಬಾಸ್ ಕಟ್ರಮಣ ಪಾದಾರಂತರ ಗೋವಿಂದ
ಅಲ್ಲಿಂದ ಬಂದ್ವಿ, ಇವಾಗ ಹಿಂಗೆ ಹೋಗ್ತಾ ಇದ್ವಿ. ಅಣ್ಣ ಅಲ್ಲಿ ಕೂತ್ಕೊಂಡವ್ರು ನೋಡಿ, ಈ ಹಾಸ್ಪಿಟ್ಲು ಮುಂದೆ ಕಾಂಪೌಂಡ್ರ್ ಕೂತಿ ಪಕ್ಕದಲ್ಲಿ ರೋಗಿಗಳು ಕೂತಿದ್ರೆ ಅಂತ. ಈ ಕಡೆ ಊಟದ್ದು ಭೋಜನ ಪ್ರಸಾದಕ್ಕೆ ದಾರಿ. ಹಾಯ್, ದೇವರ ದರ್ಶನಕ್ಕೆ ದಾರಿ. ಊಟದಿದು ಆಮೇಲೆ ಮತ್ತೆ ಸಿಗೋಣ. ಲೈನ್ ಬ್ರೋ, ಲೈನ್ ಗೈಸ್ ದರ್ಶನಕ್ಕೆ. ಕಲ್ಯಾಣಿ ಉಪೇಂದ್ರ ಬಾಸ್ ಏನು ಹೇಳ್ತಿದ್ದಾರೆ. ಇದು ದೊಡ್ಡ ಲೈನ್ ಇದೆ ಬಾಸ್ ನೋಡಿ, ಲೈನ್ ಇದೆ. ಈ ಲೈನು ಸಾರಥಿ ಕೃಷ್ಣರು. ಸ್ಟಕ್ ಆಗುತ್ತೆ ಲೈನು, ಜಂಪ್ ಹೊಡೆದು ಬಿಟ್ರೆ ಏನಾಗುತ್ತೆ ನೋಡಿ ಗೈಸ್. ಆ ಬಾರ್ಡ್ರಿಗೆ ಹೋಗ್ಬೇಕು ನಾವೀಗ. ಏನೂ ಇಲ್ಲ ಅಂದರೆ ನಡಿ, ಪರವಾಗಿಲ್ಲ. ಸೆಕೆ ಬೇರೆ ಆಗ್ತಿದೆ. ವಿನಯ್ ಹಿಡ್ಕೊ. ಜೈ ಕೃಷ್ಣ, ರಾಧಾ ಕೃಷ್ಣ. ಎಲ್ಲಿವರೆಗೂ ವೀಡಿಯೋ ಮಾಡ್ಬೋದು ಗೊತ್ತಿಲ್ಲ, ಅದೇ ಗರ್ಭಗುಡಿವರೆಗೂ ಮಾಡ್ಬೋದು ಅಂದ್ಕೊಂಡು. ಹೊಸ್ತಾಗಿದೆ ಗೋಪುರ ಥರನೇ ಮಾಡಿ. ಒಂದು ನಿಮಿಷ ಕ್ಲೀನ್ ಕೊಡ್ತೀನಿ. ನಾವು ನಡ್ಕೊಂಡು ಬಂದ್ವಲ್ಲ ಆ ದಾರಿ ಇದು, ನಾವು ಬಂದ್ವಲ್ಲ ಆ ದಾರಿ ಇದು. ಇಲ್ಲಿದೆ ದಾರಿ. ಫಸ್ಟ್ ಇದೇ ಲೈನ್ ಇದೇನಿದ್ದಿಲ್ಲ, ಅಲ್ಲಿ ಕೆಳಗಡೆ ಕಾಣಿಸುತ್ತೆ ಅಷ್ಟೇ. ನೀರು ಕ್ಲೀನ್ ಮಾಡ್ತಾರೆ ಮಾಡ್ತಾರಪ್ಪ, ಇದು ಕ್ಲೀನ್ ಮಾಡಲೇಬೇಕು. ನೋಡಿ, ಲೈಟ್ ಇದ್ರೆ ಇಷ್ಟ ಆರಾಮಾಗಿ ವೀಡಿಯೋ ಮಾಡ್ಬೋದು. ಲೈಟ್ ಇದ್ರೆ ಇಷ್ಟ. ಯಾವ ಬಾರ್ಡ್ರಿಗೆ ಹೋಗ್ಬೇಕು ನಾವು? ನೋಡಿದ್ರೆ ಲೈನ್ ಇಷ್ಟು ಹೋಗ್ತಾ ಇದೆ. ಲೈನ್ ದಾಟಿ ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಆ ಲೈನ್ ಬಂದು ವಾಟ್ ಮ್ಯಾನ್.
ವಿನಯ್ ಶೂಟ್ ಮಾಡಬೇಕು. ಕೃಷ್ಣ ಇನ್ನು ಬೇಗ ಕರ್ಕೊಬಿಡು, ಹೇಳ್ತೀನಿ ನಿನ್ನ ಹತ್ರ. ಶೂಟ್ ಮಾಡಲ್ಲ. ಮಹಾಭಾರತ ಕುರುಕ್ಷೇತ್ರ ಎರಡು ಒಂದೇ ಹೇಳು. ಕೃಷ್ಣ ಹೌದು, ನಾನು ಇರಬೇಕಾಯ್ತು ಆ ಟೈಮಲ್ಲಿ ನಾನು ರಜಾ ತಗೊಂಡಿದ್ದೆ. ಕ್ವಶನ್ ಕೇಳ್ತೀನಿ ಆನ್ಸರ್ ಆಗುತ್ತೆ. ಕೃಷ್ಣ ನೆನಪಿದೆ ಗೌರವ ರಾಧಾ ಯಾವಾಗ ರಾಧಿಕಾ ಸರಿ ಬಿಡು, ರಾಧಿಕಾ ಎಲ್ಲ ಒಂದೇ ಆಗುತ್ತೆ. ಪಂಚಪಾಂಡವರು ಎಷ್ಟು ಹೇಳು? ಪಂಚಪಾಂಡವರು ಯಾರು? ಹಾಂ 5 ಜನ, ಅದಕ್ಕೆ ಹಾಂ ಪರವಾಗಿಲ್ಲ, ಹೆಂಗ ಎರಡು ಭೀಮ ಅರ್ಜುನ, ಹಾಂ 2 ಲಕ್ಷ್ಮಣ. ರಾಮಾಯಣನ ಮಹಾಭಾರತನ ಮಿಕ್ಸ್ ಮಾಡ್ತಾವನೆ, ಏನು ಮಾಡೋಣ ಹೇಳಿ? ಕೃಷ್ಣನ ಮಠಕ್ಕೆ ಬಂದು ಅದುವೆ ಏನು ಪಂಚಪಾಂಡವರು ಯುಧಿಷ್ಠಿರ, ಧರ್ಮರಾಯ, ನಕುಲ ಸಹದೇವ, ಅರ್ಜುನ, ಭೀಮ. ಆಯ್ತು, ಅವ್ರ ಅಮ್ಮನ ಹೆಸರು ಹೇಳಾಯ್ತು. ಪಂಚಪಾಂಡವರ ಅಮ್ಮ ತಾಯಿ ಹೊಡಿತೀನಿ ಗ್ಯಾರಂಟಿ ವಿನಯ್. ಆಯ್ತು, ಪಂಚಪಾಂಡವರು ನನಗೆ ಹೇಳಿದ್ನಲ್ಲ ಯಾರು ಹೇಳು? ಹೊಡೆದ್ಬಿಡ್ತೀನಿ ಗ್ಯಾರಂಟಿ. ಹೇಳೋ ನೀವು. ಭೀಮ, ಧರ್ಮರಾಯ. ಹಾಂ 2 ಆಯ್ತು. ಏನೋ ಧರ್ಮರಾಯ 2 ಒಂದು ಹೇಳೋ. ಅರ್ಜುನ ಹೇಳ್ಬಿಟ್ಟು ಅಲ್ಲೇ ಇಲ್ವ? ಅರ್ಜುನ ಹಾಂ, ಅರ್ಜುನ, ಭೀಮ, ಧರ್ಮರಾಯ ಇನ್ನಿಬ್ರು ಯಾರು? ಕುಂತಿ ಏನಾರ ಬಂದರೆ ಗ್ಯಾರಂಟಿ ನೀನು ಹೊಡೆದು ಸಾಯಿಸ್ಬಿಡ್ತಾ ಗ್ಯಾರಂಟಿ. ನಕುಲ ಸಹದೇವ ಪಂಚಪಾಂಡವರ ತಾಯಿ ಹೆಸರು. ಇಂಥ ನನ್ನ ಮಕ್ಕಳು ಇದ್ದರೆ ಇನ್ನೇನು ಪ್ರಪಂಚ ಆಗುತ್ತೆ ರೀ. ಬಾಯಿಲಿ ಕೆಟ್ಟ ಮಾತು ಆಡೋಕ್ಕೆ. ಹಾಂ ಪರವಾಗಿಲ್ಲ, ಕೃಷ್ಣ ಕ್ಷಮಿಸ್ತಾನೆ. ನಮ್ಮಮ್ಮ ಎಲ್ಲರಿಗೂ ಆ ತಾಯಿ ಆಗ್ಬಿಟ್ಟು ಕುಂತಿ ಆಯಿತು. ಕುಂತಿಗೆ ಎಷ್ಟು ಜನ ಮಕ್ಕಳು? ಏಳಂತೆ. ನೀನು ಎಷ್ಟು ಹೇಳು? 5 ಜನ. 96 ಜನ ಇರೋರು. 96 ಜನ. 101 ಜನ ಅವರೆಲ್ಲ ಹೋಗೋರ. ಇದು ಅಲ್ಲಿ ಇಲ್ಲಿ ಟ್ರಿಪ್ಗೆ ಹೋಗಿದ್ದಾರೆ, ಬರ್ತಾರೆ. ಆಯ್ತು, ಇನ್ನೊಬ್ಬ ಕರ್ಣ ಯಾರು? ಕರ್ಣ ಅದೇ ಕರುಣಾನೇ ಬರ್ದಾಕ್ಬಿಡ್ತೀನಿ. ಅದೇ ಯಾರು ಮಗ? ಯಾರ? ಅರ್ಜುನ. ದೇವರಾಣಿ ಫುಲ್ ಯಾರು ನೋಡ್ತಿದ್ರೆ ಮಾತ್ರ ಜಾಸ್ತಿ 100% ಹೊಡೆದೇ ಹೊಡಿತಾರೆ ನೋಡಿ. ಮಹಾಭಾರತ ನೋಡಿಲ್ಲ, ಕುರುಕ್ಷೇತ್ರ ನೋಡಿದ್ದೀವಿ. ಹಾಂ, ಅದು ಕರ್ಣ ಬರೋದೇ ಇಲ್ಲ, ಕುಂತಿನೂ ಬರಲ್ಲ ಕುರುಕ್ಷೇತ್ರ. ಕಣ್ಣು ಒಂದೇ ಒಂದು ಮುಚ್ಕೊಂಡು ಬರ್ತಾರೆ. ವಾ ಲೋ, ಅವ್ನು ಶಕುನಿ ಕೊಡು. ಅವರಮ್ಮ ಕಣ್ಣು ಒಂದು ಕಣ್ಣು ಮುಚ್ಚಲ್ಲ, 2 ಕಣ್ಣು ಮುಚ್ಚೋರು. ಹೌದು, ಇದು ಕಣು ಹೇಳೋಕೆ ನನಗೆ ಮಾಡ್ತೈತೆ ಅವನ ಹೆಸರು. ನೀವು ಮುಚ್ಕೊಂಡಿರ್ತಾಳಲ್ಲ ಅವರಮ್ಮ. ಅವರಮ್ಮ ಅಲ್ಲ ಅದು, ಅವ್ರು ಬಂದ್ಬಿಟ್ಟು ದುರ್ಯೋಧನ ಅವರಮ್ಮ ಕಣು ಕುಬಾಡ್. ಕುರುಕ್ಷೇತ್ರ ನೋಡಿದ್ದೀನಿ. ಬೇಸಿಕ್ ಮಾಡೋದು ABCD ಎಷ್ಟು ಇರೋದಾಗಾದ್ರೆ ನಮ್ಗೆ ABCD ಗೊತ್ತಿಲ್ಲ. ನಾವು ಕನ್ನಡದಲ್ಲಿ ಕನ್ನಡ ಮಾತ್ರ ಗೊತ್ತು. ಕನ್ನಡದಾಗ ABCD ಎಷ್ಟು ಇರೋದು? ABCD ಗೊತ್ತಿಲ್ಲ ನನಗೆ. ಗೈಸ್ ABCD 24 ಅಂತೆ. ABCD 4 ಇರೋದು. ABCD ಎಂತ ನಾನು ಮಕ್ಕಳು ಕೌಂಟ್ರ್ ಕೊಡ್ತಾನೆ ಬೇಜಾನು.
ಈಗ ಆಯ್ತು ರಾಮಾಯಣ ಬಗ್ಗೆ ಕೇಳ್ತೀನಿ. ಏಯ್ ಕಂದ ಏನು ಕಂದ? ರಾಮ ದೊಡ್ಡನ ಲಕ್ಷ್ಮಣ ದೊಡ್ಡನ? ಅವ್ರ ಅಪ್ಪನ ಹೆಸರು ಹೇಳಾಯ್ತು. ಮರ್ಡರ್ ಮಾಡಿಬಿಡ್ತಾರೆ ಕೊನೆ ಗ್ಯಾರಂಟಿ. ಉತ್ತರ ಪ್ರದೇಶ ಸೈಡ್ ಹೋಗ್ಬಿಟ್ರೆ ಮರ್ಡರ್ ಮಾಡಿಬಿಡ್ತಾರೆ. ಇಲ್ಲಾಗಿದ್ರೆ ಬದುಕಿದೆಯಾ? ದಶರಥ ಸರಿ ನನ್ನ ಮಕ್ಕಳು ಹೇಳ್ರಿ ನಿಮ್ಗಿದೇನು ಹೇಳ್ರಿ, ಮುಂದೆ ಇದೆ ಏದಿದ್ದೀರ ಹೇಳು. ಅದೊಂದು ಕರೆಕ್ಟಾಗಿ ಹೇಳ್ದ. ಹನುಮಾನ್ ಮದುವೆ ಆಗೈತೆ ಇಲ್ಲ? ರಾಮಂಗೆ ಎಷ್ಟು ಜನ ತಮ್ಮಂದಿರು? ಅವ್ರ ಹೆಸರು ಹೇಳು. 3 ಜನ ಇರೋದು. ಹೇಳು ಯಾರ್ಯಾರು ಅಂತ. ಗೊತ್ತಿಲ್ಲ. ಲಕ್ಷ್ಮಣ ರಾಮ ಗೊತ್ತಿಲ್ಲ. ಇನ್ನಿಬ್ರು ಗೊತ್ತಿಲ್ಲ. ಭರತ ಶತ್ರುಘ್ನ. ಏನು ಹೇಳು? ಭಾರತ ಶತ್ರುಘ್ನ. ಹಾಂ ಆಯಿತು. ರಾಮನ ಎಂತ ಹೆಸರು? ಸೀತೆ. ಅವಳಿಗೆ ಇನ್ನೊಂದು ಹೆಸರು ಏನಿರೋದು ಸೀತೆಗೆ? ಹೇಳು ನೋಡೋಣ. ಇಂಥವ್ರು ಇದ್ರೆ ಇನ್ನೆಲ್ಲಿ ದೇಶ ಉದ್ಧಾರ ಆಗುತ್ತೆ ಹೇಳಿ. ರಾಮನಂತಿ ಸೀತೆ ಆದ್ಮೇಲೆ ಇನ್ನೊಂದು ಹೆಸರು ಕೇಳಿದ್ದೀನಿ. ಹೇಳು. ಜಾನಕಿ. ಓ ಅವತಾರ್ ಪಿಕ್ಚರ್ಲ ಕೊಟ್ಟಿಲ್ಲ. ಅವತಾರ್ ಫಿಲಮ್ ನೋಡೋದು ನಡಿ ನಡಿ. ಇಂಥ ನನ್ನ ಮಕ್ಳು ಇದ್ದಾರೆ ನೋಡ್ರಿ, ಏನು ಮಾಡೋದು ಹೇಳಿ ಇಂಥವ್ರಿಗೆಲ್ಲ. ಏನು ಮಾಡೋದು ಹೇಳಿ? ಇದನ್ನೆಲ್ಲ ಹಾಕೋಕ್ಕಾಗಲ್ಲ, ಕಟ್ ಮಾಡ್ಬೇಕು ಇದನ್ನೆಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ. ಬಸ್ಸು ನೋಡಿ, ರಥೋತ್ಸವ ಏನಾರು ನಡೆದಾಗ ಮಾಡೋದು ಇದು. ರಥೋತ್ಸವ ಜಾತ್ರೆ ಎಲ್ಲ ಹೋಗ್ಬಿಟ್ಟಿದೆ ಆಲ್ರೆಡಿ ಬಾಸ್. ವೆಸ್ಟ್ ಲೈನ್ ನೋಡಿ, ಇಲ್ಲಿಂದ ಆಮೇಲೆ ಬರ್ತೀವಿ. ನಮ್ಮ ಲೈನ್ ಅಂತ ಇನ್ನು ಮುಂದಕ್ಕೆ ಎಲ್ಲಿದೆ, ಸದ್ಯಕ್ಕೆ ಇಲ್ಲಿದೆ, ಅಲ್ಲಿಗೆ ಹೋಗ್ಬೇಕು. ಅಡಿಕೆ ಹೊತ್ತು ಎಲ್ಲ ಇದೆಲ್ಲ ಕಟ್ಟಿರೋದು ಎಲ್ಲ ಅಲ್ಲಿದೆ ನೋಡು. ಅಲ್ಲಿ ಫಿಶ್ ಇದೆ ನೋಡೋದು. ಅಲ್ಲಿ ನೋಡು, ಆ ಫಿಶ್ ನೋಡೋ ಕಲ್ಲ ಹತ್ರ. ಅಲ್ಲಿ ನಾ ಬಗ್ಗಕ್ಕಾಗಲ್ಲ. ಅಲ್ಲಿ ನೋಡಿ, ಸ್ಟ್ರೈಟ್ ಆಗಿ ಕಾಣಿಸ್ತಿದೆ ಅಲ್ಲಿ ಫಿಶ್. ಇಲ್ಲಿಂದ ಕಾಣಿಸ್ತೈತಲ್ಲ ಇಲ್ಲಿಗೆ, ಅಲ್ಲಿ ಕಾಣಿಸ್ತಾ ಇಲ್ಲ. ಬದನೆಕಾಯಿ ಕಾಣಿಸ್ತಿದೆ. ಅಲ್ಲಿ ನೋಡಿ ಫಿಶ್ ಬೇಕು, ನಾನು ತೋರಿಸ್ತೀನಿ. ಎಲ್ಲ ಈ ಕಡೆ ಇದೆ ನೋಡಿ ಗೈಸ್. ಆಮೇಲೆ ಕಣ್ಣು ಹಿಡಿದ್ಬಿಟ್ಟು ಅವ್ನು ಇರೋರು ತೋರಿಸ್ಬಿಡ್ತೀನಿ ಕ್ಯಾಮ್ರಾ ವಿಡಿಯೋ ನೋಡೋರಿಗೆ. ಗೈಸ್ ಕ್ಯಾಮ್ರಾದಲ್ಲಿ ಗೊತ್ತೇ ನಂದು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಲ್ಲ, ಮಾಮೂಲಿ ಮ್ಯಾಕ್ಸ್ ಅಷ್ಟೇ ನಂದು. ರಥ ಎಲ್ಲೂ ಓಡಾಡ್ತಿಲ್ಲ, ಅದು ಫ್ಲವರು ಓಡಾಡ್ತಿದ್ರು. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ದೇವಸ್ಥಾನ ನೇಮ್ ಎಲ್ಲ ಹಿಂದಿಲೇ ಬರ್ತಿದ್ದಾರೆ ನೋಡಿ. ಇದು ಕಾಣೀಶ್ ಮಠ ಅಂತ ಹಾಕಿದ್ದಾರೆ. ಕಾಣಿಯೂರು ಮಠ ಇದು. ನೋಡಿ ಗೈಸ್, ಎಲ್ಲ ಅರಕೆ ಹೊತ್ತಿ ಇದು ದಾರಗಳು ಕಟ್ಟವ್ರೆ, ಬಳೆ ಕಟ್ಟಿದ್ದಾರೆ, ಯಂತ್ರ ಕಟ್ಟಿದ್ದಾರೆ ನೋಡಿ. ನಾವು ತೋರಿಸ್ತೀವಿ. ವಾವ್, ಇದು ಸೂಪರ್ ಬರ್ತೀವಿ. ರಥ ನೋಡಿ ಗೈಸ್. ಅಷ್ಟೇ ಒಳಗೆ ಹೋಗ್ತಿದ್ದೀವಿ, ನೋಡ್ಬೇಕು ಇಲ್ಲಿಂದ ಏನು ಮಾಡ್ತೀವಿ.
ಇಲ್ಲಿಂದ ಎಂಟ್ರಿಗೆ ಇರೋ ಫೋನು ಗೊತ್ತಿಲ್ಲ. ಇದೆ ಅಲ್ಲಿವರೆಗೂ ಹೋಗ್ಬೋದು ಫೋನ್ ಎತ್ಕೊಂಡು. ಆ ಮೂಲೆಯಿಂದ ಹಿಡಿದು ಈ ಮೂಲೆ ರೌಂಡ್ ಹಾಕೊಂಡು ಒಂದು ರೌಂಡ್ ಬಂದಿದ್ದೀವಲ್ಲ. ಅದೇನು ಹೇಳೋ ಹೆಸರು ಅದು? ಕೊಕ್ರೆ. ಯಾರು ಹೇಳಿದ್ದು ಕೊಕ್ರೆ ಅಂತ? ಕೊಕ್ರೆ ಎಲ್ಲ ಅದು ಕಪ್ಪು ಕೊಕ್ರೆ ಅದು. ಕಪ್ಪು ಕೊಕ್ರೆ ಎಲ್ಲ ಹಾಕೋಣದು. ನಿಮ್ಮಮ್ಮ ಫೋನ್ ನಂದೇ ಕಣೋ. ಫೋನ್ ಮಾಡ್ತಾರೆ ನಿನ್ಕ ಅವರಮ್ಮ ಕಣೋ. ನೋಡಿ ಬಸ್ ಅಲ್ಲಿಂದ ಇಲ್ಲಿ ಬಂದಿರೋದು. ನಮಸ್ತೆ. ಮೊಬೈಲ್ ಏನೋ ಮುಚ್ಕೊಂಡ್ಬಿಟ್ಟೆ. ಬೆಳೆದಿದ್ರೆ ಏನು ಮಾಡೋಕ್ಕಾಗಲ್ಲ, ಹೋಯ್ತು ಅಂತ ಅರ್ಥ ಮಾಡ್ತೀನಿ ಅಷ್ಟೇ. ಅದು ನಾವು ನೋಡ್ದ ಮುಂದೆ ಇಲ್ಲೇ ಗೊತ್ತಾಗ ಚೈನ್ ಜಂಜು ಮಾಡ್ತಾ ಇದ್ದಾರೆ. ಕೃಷ್ಣನ ರಥ ನೋಡಿ, ಅಲ್ಲಿಂದ ಚೆನ್ನಾಗಿ ಕಾಣಿಸ್ತೀವಿ. ಒಳಗಡೆ ಬರ್ತಿದ್ದೀವಿ. ಸರಿ, ಒಳಗಡೆ ಪುತ್ತಿಗೆ ಶ್ರೀಕೃಷ್ಣ ಮಠ. ಇನ್ನೂ ಒಂದು ಐದಾರು ಹೆಸರು ಹಾಕೊಂಡಲ್ಲ. ಮುಂದೆ ಹೋಗ್ತಿದೆ ಕೃಷ್ಣ ಒಳಗೆ ವೀರೇಶ್ ಮುಂದೆ ಹೋಗುತ್ತಂತ ಮುಂದೆ ಹೋಗ್ತೀವಿ. ಆಯಿತು ಎಷ್ಟು ವರ್ಷ ಕನಕನ ಕೆಂಡಿ ಇದನ್ನೇನೋ ಓಪನ್ ಮಾಡಿ ಬಿಟ್ಬಿಟ್ಟಿದ್ರೆ ಕಲ್ಯಾಣಿ ಸ್ವಲ್ಪ ಬಸ್ ತಿಳಿಸ್ಕೊಟ್ಟಿದ್ರಲ್ಲ, ಅದ್ಯಾಕೆ ಅದ್ರ ಮೇಲೆಲ್ಲ ಹೋಗ್ಬಿಡ್ತಿದ್ರು. ದೀಪಿದ್ಯಾ ಹಂಗೆ ಆಗಿನ ಕಾಲದ ಎಷ್ಟು ಗಟ್ಟಿಯಾಗಿದ್ರು, ಇವಾಗ ಏನು ಫಲಪುಷ್ಪ ಸಮರ್ಪಣೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕಮಠ. ಓಹೋ ಅಲ್ಲೋಡಪ್ಪ ಕಂದ. ಇರೋ ನಿಮಿಷ
ನೋಡಿ ಗೈಸ್ ಅಲ್ಲಿ ನಮ್ಮ ಬಾಸ್ ಆಂಜನೇಯ ನೋಡಿ ಈಗ ರಾಮಲಕ್ಷ್ಮಣ ಸೀತೆ ಡೋರ್ ನೋಡಿ ಎಷ್ಟಪ್ಪ ಇದೆ ಡೋರ್ ಎಷ್ಟಪ್ಪ ಇದೆ ನೋಡು ಡೋರ್ ಎಷ್ಟಪ್ಪ ಇದೆ ರಾಮ್ ಸೀತಾರಾಮ್ ಜೈ ಶ್ರೀರಾಮ್ ಕೃಷ್ಣ ಕೃಷ್ಣ ಅವ್ರು ಒಳ್ಳೆ ಕೆಲಸ ಮಾಡಬೇಕಾಗಿತ್ತು. ದೇವಸ್ಥಾನ ಮೊಬೈಲ್ ಅಲ್ಲ ದೇವರಾಣಿ ಎಷ್ಟು ಪುಣ್ಯ ಮಾಡಿದ್ರು ನೋಡಿ ಗೈಸ್ ಎಂತ ನನ್ನ ಮಕ್ಕಳು ಇಲ್ಲಿ ಕೆತ್ತನೆ ಮಾಡಿಬಿಟ್ಟವ್ರು ಅದನ್ನು ಇವನಂತಾರೆ ಮನು ಅಂತ ಬೇರೆ ನೋಡಿ ಯಾವಾಗ ಬಂದು ಬರ್ದವನೋ ಗೊತ್ತಿಲ್ಲ ಬರ್ದವನು ತುಂಬ ರಶ್ ಇರೋಗ್ಲೇ ಕೆತ್ತನೆ ಮಾಡಿರೋದು ಇದೆಲ್ಲ ನೋಡಿ ಎಂಥ ಕಲಾಕಾರಗಳು ಅವರೇ ಭಕ್ತಾದಿಗಳಲ್ಲ ಲವರ್ಸ್ಗಳು ಸಾಕು ಕಟ್ ಮಾಡಿ ಪ್ಲೀಸ್ ಏಸು ಹಿಡ್ಕೊಳ್ಳಿ ಬಿಡು ಫಸ್ಟ್ ಆ ಕಡೆ ಚಪ್ಪಲಿ ಬಿಟ್ಬಿಟ್ಟು ಬಂದ್ವಾ ಅದು ಕನಕ ಇದು ಬೇರೆ ಕೆಂಡಿ ಹಾಂ ನೋಡಿ ಸೆಕ್ಯೂರಿಟಿ ನಮ್ಮನ್ನ ಕೇಳ್ತಾನೆ ಸುಮ್ಮನೆ ಒಳ್ಳೆಯವನು ಯಾವ್ದಾನ ಸೆಕ್ಯೂರಿಟಿ ಆದರೆ ಇಲ್ಲೇ ಮಾಡಬಾರ್ದು. ವಾವ್ ಮೇಲೆ ಚೆನ್ನಾಗಿದೆಯಲ್ಲ ಅವ್ರದ್ದೇ ಕಸ್ಟಮ್ ಬೆಳ್ಕೊತಾರೆ ವಾಟ್ ಬ್ರೋ ಬ್ರೋ ಕ್ಯಾಮ್ರಾಸ್ ಹಾಗೆ ಕೃಷ್ಣ